ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಗೂ ಆಗುತ್ತಾ ಸರ್ಜರಿ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಸರ್ಕಾರ ಕೆವೈಸಿ ಪಡೆಯೋದಕ್ಕೆ ಇದೀಗ ಮುಂದಾಗಿರುವಂತದ್ದು. ಇದ್ಯಾಕೆ ಮಾಡ್ತಾ ಇದೆ? ನ್ಯಾಯಬೆಲೆ ಅಂಗಡಿಗೆ ಮುಗಿಬಿದ್ದಿದ್ದಾರೆ ಜನರು. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತಿದ್ದಾರೆ. ಇನ್ನು 2.46 ಕೋಟಿ ಪೈಕಿ ಆಗಿರೋದು ಈ ಕೆವೈಸಿ ಆಗಿರೋದು ಕೇವಲ 40 ಲಕ್ಷ ಮಾತ್ರ. ಹೀಗಾಗಿ ಇದಕ್ಕೂ ಕೂಡ ಸರ್ಜರಿಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು. ಈ ಒಂದು ಅನ್ನಭಾಗ್ಯ ಯೋಜನೆಗೆ ಯಾರ್ಯಾರು ಅರ್ಹರು ಯಾರು ಅನರ್ಹರು ಅಂತ ತಿಳಿಯೋದಕ್ಕೆ ಈ ರೀತಿಯಾಗಿ ಕೆವೈಸಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಈ ಒಂದು ಸಮೀಕ್ಷೆ ಆದ ನಂತರದಲ್ಲಿ ಅನರ್ಹರಿಗೆ ಕೋಕನ್ನ ಕೊಡೋದಕ್ಕೆ ಇದೀಗ ಸರ್ಕಾರ ತೀರ್ಮಾನವನ್ನ ಮಾಡಿರುವಂಥದ್ದು. ಏನಿದು ಅನ್ನಭಾಗ್ಯ ಯೋಜನೆ ಇದೆ, ಅನ್ನಭಾಗ್ಯ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅದಕ್ಕೂ ಕೂಡ ಸರ್ಜರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು. ಯಾಕಂತಂದ್ರೆ ಏನು ಫಲಾನುಭವಿಗಳಿಗೆ ಸರಿಯಾಗಿ ಇದು ಸಿಗ್ತಾ ಇದೆಯಾ ಅಥವಾ ಅರ್ಹರಲ್ಲದ ಬೇರೆಯವರಿಗೂ ಕೂಡ ಈ ಒಂದು ಭಾಗ್ಯ ಸಿಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ ಇರುವಂಥದ್ದು. ಇದೆಲ್ಲವನ್ನ ಕೂಡ ಸರಿ ಮಾಡೋದಕ್ಕಾಗಿ ಇದೀಗ ಅನ್ನಭಾಗ್ಯ ಯೋಜನೆಗೂ ಕೂಡ ಸರ್ಜರಿಯನ್ನ ಮಾಡೋದಕ್ಕೆ ಸರ್ಕಾರ ತೀರ್ಮಾನಿಸಿದೆ. ಇನ್ನು 2.46 ಕೋಟಿ ಪೈಕಿ ಇಲ್ಲಿವರೆಗೂ ಕೆವೈಸಿ ಆಗಿರೋದು ಕೇವಲ 40 ಲಕ್ಷ ಜನರದ್ದು ಮಾತ್ರ. ಹೀಗಾಗಿ ಅರ್ಹರು ಯಾರು ಅನರ್ಹರು ಯಾರು ಅಂತ ತಿಳಿಯೋದಕ್ಕೆ ಈ ಒಂದು ಕೆವೈಸಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಸಮೀಕ್ಷೆ ಆದ ನಂತರದಲ್ಲಿ ಅನರ್ಹರಿಗೆ ಕೋಕ್ ಕೊಡಲು ಸರ್ಕಾರ ತೀರ್ಮಾನಿಸಿರುವಂತದ್ರ ಬಗ್ಗೆ ಕೂಡ ನಾವು ಗಮನಿಸ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೀಗ ಪಟ್ಟಿಯಲ್ಲಿ ಇರುವಂತದ್ದು 2.46 ಕೋಟಿ, ಆದ್ರೆ ಇಲ್ಲಿವರೆಗೂ ಕೆವೈಸಿ ಆಗಿರುವಂತದ್ದು ಕೇವಲ 40 ಲಕ್ಷ ಮಾತ್ರ. ಹೀಗಾಗಿ ಯಾರ್ಯಾರು ಇದರಲ್ಲಿ ಅರ್ಹರು ಯಾರ್ಯಾರು ಅನರ್ಹರು ಈ ಒಂದು ಭಾಗ್ಯವನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಇದೀಗ ಈ ಕೆವೈಸಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹೀಗಾಗಿ ಈ ಸಮೀಕ್ಷೆ ಆದ ನಂತರದಲ್ಲಿ ಯಾರ್ಯಾರು ಅನರ್ಹರು ಈ ಒಂದು ಅನ್ನಭಾಗ್ಯ ಯೋಜನೆಯನ್ನ ಪಡೆದುಕೊಳ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಕೋಕ್ ಕೊಡೋದಕ್ಕೆ ಇದೀಗ ಸರ್ಕಾರ ತೀರ್ಮಾನಿಸಿರುವಂತದ್ರ ಬಗ್ಗೆ ಇದೀಗ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಪರಿಷ್ಕರಣೆ ಮಾಡಲು ಮುಂದಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇದರಲ್ಲಿ ನಡೀತಾ ಇರುವಂತಹ ಕಳ್ಳಾಟ ಏನಿದೆ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಈ ಒಂದು ಸಮೀಕ್ಷೆ ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಥರ್ವ ರಂಜನ್. ನಾವು ನೋಡ್ತಾ ಇದ್ದೀವಿ ಈಗ ಸರ್ಕಾರ ಈ ಅನ್ನಭಾಗ್ಯ ಯೋಜನೆಗೂ ಕೂಡ ಸರ್ಜರಿಯನ್ನ ಮಾಡೋದಕ್ಕೆ ಮುಂದಾಗಿದೆ. ಅಂದ್ರೆ ಈ ಒಂದು ಕೆವೈಸಿ ಸಮೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಾದ್ರೆ ರಂಜನ್. ರಕ್ಷಕು, ಈಗಾಗಲೇ ನಾವು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆ ಕೂಡ ಸರ್ಜರಿಯನ್ನ ಮಾಡೋಕೆ ಈಗಾಗಲೇ ಆಹಾರ ಇಲಾಖೆ ಮುಂದಾಗಿರುವಂತದ್ದು. ಈ ಪೈಕಿ ಈಗಾಗಲೇ ಸುಮಾರು 2.5 ಕೋಟಿ ಅನ್ನಭಾಗ್ಯವನ್ನ ಪಡೆಯುತ್ತಿರುವಂತಹ ಕರ್ನಾಟಕ ರಾಜ್ಯದ ಜನರ ಪೈಕಿ 40 ಲಕ್ಷ ಜನ ಮಾತ್ರ ಈ ಕೆವೈಸಿಯನ್ನ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರುವಂತಹ ಅಕ್ಕಿಯನ್ನ ಪಡೆದುಕೊಳ್ಳೋಕೆ ರೇಷನ್ ಅಂಗಡಿಯಲ್ಲಿ ಕ್ಯೂ ಅನ್ನ ನಿಲ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸರ್ವರ್ ಸಮಸ್ಯೆ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಸೆಪ್ಟೆಂಬರ್ ಅಂತ್ಯದವರೆಗೂ ಕೂಡ ಒಂದಿಷ್ಟು ಕಾಲಾವಕಾಶವನ್ನು ಕೊಡಲಾಗಿತ್ತು. ಈ ಪೈಕಿ ನಿನ್ನೆ ಆಹಾರ ಸಚಿವರನ್ನ ಮಾತಾಡಿಸುವ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ ಮಾತು ಏನಂದ್ರೆ ಅಸಲಿ ಜೊತೆಗೆ ಯಾರು ನಕಲಿ, ಯಾರಿಗೆ ಈ ಒಂದು ಯೋಜನೆಯ ಅಧಿಕೃತವಾಗಿ ಯಾರೆಲ್ಲ ಈ ಒಂದು ಯೋಜನೆಯ ಫಲಾನುಭವಿಗಳು ಆಗಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಈ ಒಂದು ಕೆವೈಸಿ ಮಾಡೋದ್ರ ಮೂಲಕ ಪಡೆಯುವಂತ ಕೆಲಸವನ್ನ ಆಹಾರ ಇಲಾಖೆ ಮಾಡ್ತಿರುವಂತದ್ದು. ಈಗಾಗಲೇ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಈ ಒಂದು ಯೋಜನೆಗಳನ್ನ ಪರಿಷ್ಕರಣೆ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮುಂದಾಗಿತ್ತು. ಇದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಪರಿಷ್ಕರಣೆ ಮಾಡೋಕೆ ಈ ಕೆವೈಸಿಯನ್ನ ಕಡ್ಡಾಯವಾಗಿ ಮಾಡಲಾಗಿರುವಂತದ್ದು. ಇದ್ರ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋದ್ರೆ ಏನು ನಿನ್ನೆ ಆಹಾರ ಸಚಿವರ ಜೊತೆ ಮಾತಾಡುವ ಸಂದರ್ಭದಲ್ಲಿ ಈಗಾಗಲೇ ಏನು 10 ಕೆಜಿ ಅಕ್ಕಿಯನ್ನ ಕೊಡ್ತಿದ್ದಾರೆ. ಈ ಒಂದು 10 ಕೆಜಿ ಅಕ್ಕಿಯನ್ನ ಕಡಿತಗೊಳಿಸಿ 5 ಕೆಜಿ ಅಕ್ಕಿಯನ್ನ ಕೊಟ್ಟು ಜೊತೆಗೆ ಇಂದಿರಾ ಕಿಟ್ ಅನ್ನ ಕೊಡುವಂತಹ ಪ್ಲಾನ್ ಅನ್ನು ಕೂಡ ಆಹಾರ ಇಲಾಖೆ ಮಾಡ್ತಿದೆ. ಆ ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸವ್ಯವರವಾದಂತಹ ಡಿಸ್ಕಷನ್ ಅನ್ನ ಸಿಎಂ DK ಶಿವಕುಮಾರ್ ಅವರ ಜೊತೆ ಮಾಡಿ ಅದಾದ ಬಳಿಕ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನ PNS ವಿಸ್ತಾರ ನ್ಯೂಸ್ಗೆ ರಿಜ್ವಾನ್ ಅರ್ಷಾದ್ ಅವರು ಕೊಟ್ಟಿರುವಂತದ್ದು. ರಕ್ಷಾ, ಓಕೆ, ಧನ್ಯವಾದಗಳು ಅಥರ್ವ ರಂಜನ್ ತಮ್ಮೆಲ್ಲ ಮಾಹಿತಿಗಾಗಿ.